ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೋಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೋಕು ಟಿವಿ. ಹೇ ನಾಯ್ರಾ, ನೋಡಿಲ್ಲಿ, ನಾನು ಡ್ರ್ಯಾಗನ್. ವಾವ್, ಇಲ್ಲಿ ನೋಡು, ನಾನೊಂದು ಮ್ಯಾಮತ್. ಮಕ್ಕಳೇ, ಆಹಾರದ ಜೊತೆಗೆ ಆಟ ಆಡಬೇಡಿ. ಆಹಾರನ ನೀವು ಗೌರವಿಸಬೇಕು ನೀಲ್. ಅದಕ್ಕೆ ಗೌರವ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆಹಾರಕ್ಕೆ ನಮ್ಮೇಲ್ ಕೋಪ ಬರುತ್ತಾ? ಅದು ಹಾಗಲ್ಲ, ನಾವು ಆಹಾರಕ್ಕೆ ಗೌರವಿಸಬೇಕು. ಯಾಕೆ ಅಂದ್ರೆ ಅದು ಪ್ರತಿದಿನ ನಮಗೆ ಬಹಳಷ್ಟು ಶಕ್ತಿಯನ್ನ ಕೊಡುತ್ತೆ. ಆಹಾರ ನಮ್ಮ ಮೇಲೆ ಕೋಪ ಮಾಡಲ್ಲ ಅಂತ ಹೇಳಿ ನಾವು ಅದ್ರ ಜೊತೆ ಆಟ ಆಡಬಾರ್ದು. ಸರಿ, ಹಾಗಾದ್ರೆ ನಾನು ಒಂದು ನಿಮಗೆ ಕತೆ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಈಗ ಕಥೆಯ ಸಮಯ. ಒಂದು ದಟ್ಟವಾದ ಕಾಡಿನಲ್ಲಿ ಜಿಂಕೆ ವಾಸವಾಗಿತ್ತು. ಅಲ್ಲಿ ಎಲ್ಲ ಜಿಂಕೆಗಳು ಹುಲ್ಲನ್ನು ತಿಂತಾ ಇದ್ದವು. ಅವೆಲ್ಲ ಬಹಳ ಅದೃಷ್ಟಶಾಲಿಯಾಗಿದ್ದವು. ಆ ಅರಣ್ಯ ತುಂಬಾ ಹಚ್ಚ ಹಸಿರಾದ ಹುಲ್ಲುಗಳಿಂದ ಕೂಡಿದ್ದವು. ಜಿಂಕೆಗಳು ಉಪವಾಸವಾಗಿ ಯಾವಾಗ್ಲೂ ಇರ್ತಿರ್ಲಿಲ್ಲ. ಆದ್ರೆ ಒಂದು ಸಮಸ್ಯೆ ಇತ್ತು. ಹುಲ್ಲು ತಿಂದ ಬಳಿಕ ಜಿಂಕೆಗಳು ಉಳಿದ ಹುಲ್ಲಿನ ಜೊತೆಗೆ ಆಟವಾಡ್ತಿದ್ದವು ಹಾಗೂ ಅದನ್ನು ನಷ್ಟಪಡಿಸುತ್ತಿದ್ದವು. ಹಾಗೂ ಅವುಗಳು ಹುಲ್ಲನ್ನ ಮಣ್ಣಿನಿಂದ ಎಳೆಯುತ್ತಿದ್ದವು. ಆದ್ರೆ ಒಂದು ದಿನ ಹುಲ್ಲು ಜಿಂಕೆಗಳ ಜೊತೆಗೆ ಮಾತನಾಡಲು ನಿರ್ಧರಿಸಿದವು. ಜಿಂಕೆಗಳು ಹುಲ್ಲಿನ ಜೊತೆಗೆ ಆಟವಾಡುತ್ತಿದ್ದವು. ಜಿಂಕೆಗಳೇ, ಇದನ್ನೆಲ್ಲ ಇವಾಗ್ಲೇ ನಿಲ್ಲಿಸಿ. ಯಾರದು ಮಾತಾಡ್ತಿರೋದು? ಇದು ನಾನು, ಹುಲ್ಲು. ನಿಮಗ್ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನ್ ಮಾತಾಡಕ್ಕೆ ಹೇಗ್ ಸಾಧ್ಯ? ನಾನು ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಮಾತಾಡ್ತೀನಿ. ಆದ್ರೆ ನೀವು ಜಿಂಕೆಗಳು ತುಂಬಾ ತುಂಟರು. ನಮ್ಮನ್ನ ತಿನ್ಬೇಡಿ ಅಂತ ನಾವ್ ಯಾವತ್ತೂ ನಿಮಗೆ ಹೇಳಿಲ್ಲ. ತಿನ್ನಿ ಎಷ್ಟು ಬೇಕೋ. ಆದ್ರೆ ಯಾಕೆ ಆಟಾಡಿ ನಮ್ಮನ್ನ ನಷ್ಟಪಡಿಸ್ತೀರಾ? ಏನು? ಏನ್ ಮಾತಾಡ್ತಾ ಇದೀಯಾ? ನೀವು ಇದನ್ನೆಲ್ಲ ಈಗ್ಲೇ ನಿಲ್ಲಿಸ್ಬೇಕು. ನಾನು ನನಗೆ ಹೇಗ್ ಬೇಕೋ ಹಾಗೇನೆ ಮಾಡ್ತೀನಿ. ಆದ್ರೆ ಒಂದು ದಿನ ಜಿಂಕೆ ಅದೇ ತರ ಹಾಳು ಮಾಡಲು ಪ್ರಾರಂಭಿಸಿತು. ಮತ್ತೆ ಹುಲಿ ಒಂದು ದಿನ ಹುಲ್ಲಿನ ಜಾಗಕ್ಕೆ ಆಗಮಿಸುತ್ತೆ. ಹುಲಿ ತನ್ನ ಆಹಾರವನ್ನ ನೋಡುತ್ತೆ. ಅದಕ್ಕೆ ತುಂಬಾ ಹಸಿವಾಗಿರುತ್ತೆ. ಜಿಂಕೆ ದೂರದಲ್ಲಿ ನಿಂತಿರೋ ಹುಲಿಯನ್ನ ನೋಡುತ್ತೆ ಹಾಗೂ ಭಯದಿಂದ ಅದರ ಕಾಲು ನಡಗಲು ಪ್ರಾರಂಭಿಸುತ್ತೆ. ಅಯ್ಯಯ್ಯೋ, ಆ ಸಿಂಹಿಣಿಗೆ ಹಸುವಾಗಿದೆ ಅಂತ ಅನ್ಸುತ್ತೆ. ನಾನೇನ್ ಮಾಡ್ಲಿ ಈಗ? ಅವಳನ್ನ ಎದುರಿಸೋದು ನಂಗೆ ತುಂಬಾನೇ ಕಷ್ಟ. ಜಿಂಕೆ, ಏನ್ ನಿಂದು? ಬೇಗ, ಹುಲಿ ನಿನ್ನ ನೋಡಕ್ಕೂ ಮುಂಚೆ ಬೇಗ ಹೋಗು. ನೀನು ಇನ್ನು ನಷ್ಟ ಮಾಡದೇ ಇರುವ ಹುಲ್ಲಿನ ಜಾಗಕ್ಕೆ ಬೇಗ ಅಲ್ಲಿ ಬಚ್ಚಿಡ್ಕೋ. ನನ್ ಜೀವ ಉಳಿತು. ತುಂಬಾ ಧನ್ಯವಾದ. ನೀನ್ ನನ್ ಜೀವ ಉಳಿಸ್ಬಿಟ್ಟೆ. ನೀನ್ ಹೇಳಿದ್ದು ನಿಜ. ನಾನ್ ನನ್ ಚೇಷ್ಟೆ ನಿಲ್ಸಿ ನಿನಗೆ ಗೌರವ ಕೊಡ್ಬೇಕು. ಅದಕ್ಕೆ ಮಕ್ಕಳ, ನೀವು ನಿಮ್ಮ ಆಹಾರ ಜೊತೆಗೆ ಆಟವಾಡಬಾರದು. ನೀವು ಯಾವಾಗ್ಲೂ ಅದಕ್ಕೆ ಗೌರವಿಸಬೇಕು. ಇದು ನಿಮ್ಗೆ ಶಕ್ತಿ ಕೊಡುತ್ತೆ. ನಮೀಗ ಅರ್ಥ ಆಯ್ತು ತಾತ. ನಾವಿನ್ಮೇಲೆ ಈ ತರ ಯಾವತ್ತೂ ಮಾಡಲ್ಲ ತಾತ. ನನ್ನ ಮುದ್ದಿನ ಮೊಮ್ಮಕ್ಕಳು.